ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಈ 4 ಜಿಲ್ಲೆಯ ರೈತರಿಗೆ ಬೆಳೆ ಎಂಬ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಪ್ರತಿ ಎಕರೆಗೆ 14,350 ರೂಪಾಯಿ ಜಮಾ ಆಗ್ತಾ ಇದೆ. ಹಾಗೆ ಯಾರಿಗೆಲ್ಲ ಜಮಾ ಆಗಿದೆ, ಯಾವ ಜಿಲ್ಲೆಗೆ ಜಮಾ ಆಗಲಿದೆ, ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಲಿ ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಿಮ್ಮ ಜಿಲ್ಲೆಗೆ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಜಮಾ ಆಗಿದೆಯಾ ಒಂದ್ಸಾರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ, ಎಲ್ಲವನ್ನೂ ಕೂಡ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲಾ ರೈತ ಮಿತ್ರರಿಗೂ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ವಿಶೇಷ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಅಡಿಯಲ್ಲಿ ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿ ವಿಮೆ ಮಾಡಿಸಿರುವ ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ. ವಿಮೆ ಪರಿಹಾರದ ಹಣ ಬಿಡುಗಡೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಕೆಲವು ಮಹತ್ವದ ಹೊಸ ಅಪ್ಡೇಟ್ಗಳು ಬಂದಿವೆ. ಅವುಗಳನ್ನ ನಾವಿಂದು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಈ ಸಾಲಿನಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ದಾರೋ ಅವರಿಗೂ ಕೂಡ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವು ನಿರ್ದಿಷ್ಟ ಜಿಲ್ಲೆಗಳಿಗೆ ಹವಾಮಾನ ಆಧಾರಿತ ವಿಮಾ ಹಣ ಯಾವಾಗ ಜಮೆ ಆಗಲಿದೆ, ಯಾವ್ಯಾವ ಬೆಳೆಗಳಿಗೆ ಈ ಹಣ ಸಿಗಲಿದೆ, ಮತ್ತು ಇದರ ಜೊತೆಗೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಮಧ್ಯಂತರ ಪರಿಹಾರ ಜಮೆ ಆಗಲು ಶುರುವಾಗಿದೆ. ಅದು ಇವತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಎಂಬ ಸಂಪೂರ್ಣ ವಿವರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನೇ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗಿದು ಉಪಯುಕ್ತವಾಗುತ್ತದೆ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಲೆ ಮಾಡದ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ನಿಮ್ಗೆಲ್ಲೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ವಿಮಾ ಹಣ ಸಿಕ್ಕಿರಲಿಲ್ಲ. ಕೇವಲ ಒಂದು ಕಂತಿನ ಹಣ ಬಂತು ಅಥವಾ ಕಟ್ಟಿದ ಪ್ರೀಮಿಯಂತ ಕಡಿಮೆ ಹಣ ಬಂತು ಎಂಬ ದೂರುಗಳಿದ್ದವು. ಆದ್ರೆ ಈ ವರ್ಷ ಕತೆ ಬೇರೆದಾಗದ. ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪರಿಹಾರ ನೀಡಲು ಈಗಾಗಲೇ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದೆ. ಕೇಂದ್ರದ ತಂಡ ಮತ್ತು ರಾಜ್ಯದ ಅಧಿಕಾರಿಗಳು ಸೇರಿ ಸಮೀಕ್ಷೆ ನಡೆಸಿ ರಾಜ್ಯದ ಸುಮಾರು 3 ರಿಂದ 4 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಎಂದು ಕೇಂದ್ರದ ವರದಿ ಒಪ್ಪಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಲು ಸಿದ್ಧತೆಯನ್ನು ನಡೆಸಿದೆ. ಮುಖ್ಯವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಈ ಬಾರಿ ಹೆಚ್ಚಿನ ಲಾಭವಾಗಲಿದೆ. ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ ಮತ್ತು ಧಾರವಾಡ ಜಿಲ್ಲೆಯ ರೈತರಿಗೆ ಈ ಸಲ ಅತಿ ಹೆಚ್ಚು ಮೊತ್ತದ ಬೆಳೆ ವಿಮೆ ಪರಿಹಾರ ಜಮೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಕಳೆದ 3-4 ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಅತಿ ಹೆಚ್ಚು ರೈತರ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಸ್ವತಃ ಕೃಷಿ ಸಚಿವರೇ ತಿಳಿಸಿದ್ದಾರೆ. ಹೀಗಾಗಿ ರೈತರಿಗೆ ಸಕಾಲ ತಲುಪಿಸಬೇಕೆಂದು ಅವರ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ನೇರವಾಗಿ ಭೇಟಿಯಾಗಿ ಒಂದು ಮನವಿ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಹವಾಮಾನ ಆಧಾರಿತ ಬೆಳೆ ಮೇಲೆ ಕಂಪನಿಗಳು ರೈತರಿಗೆ ಅನ್ಯಾಯ ಮಾಡುತ್ತಿವೆ. ರೈತರು ಕಟ್ಟುವ ಪ್ರೀಮಿಯಂ ಹಣಕ್ಕಿಂತ ಕಡಿಮೆ ಪರಿಹಾರ ನೀಡುತ್ತಿವೆ. ಇದನ್ನ ಸರಿಪಡಿಸಿ ಶೀಘ್ರವೇ ಬಾಕಿಯನ್ನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅದಕ್ಕೆ ಸ್ಪಂದಿಸುವ ಸರ್ಕಾರ ಜನವರಿ 24ರ ಒಳಗಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಇತ್ಯರ್ಥ ಮಾಡಬೇಕು ಎಂದು ಸೂಚಿಸಿದರು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿರುವ ಮಳೆ ಮಾಪನ ಕೇಂದ್ರದ ವರದಿ ಆಧರಿಸಿ ಎಷ್ಟು ಮಳೆ ಕಡಿಮೆ ಆಗಿದೆಯೋ ಅದಕ್ಕೆ ಸರಿಯಾದ ಪರಿಹಾರವನ್ನ ರೈತರಿಗೆ ಕೊಡಲೇಬೇಕು ಎಂದು ತಾಕೀತು ಮಾಡಲಾಗಿದೆ. ಇದರ ಜೊತೆಗೆ ರೈತ ಸಂಘಟನೆಗಳು ಮತ್ತು ಹಸಿರು ಸೇನೆ ಕೂಡ ಎಚ್ಚರಿಕೆ ನೀಡಿವೆ. ಒಂದು ವೇಳೆ ಜನವರಿ 24ರ ಒಳಗೆ ವಿಮಾ ಹಣ ಬರೆದಿದ್ರೆ ಫೆಬ್ರವರಿ 2ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಜನವರಿ ತಿಂಗಳ ಅಂತ್ಯದ ಒಳಗೆ ಅರ್ಹ ರೈತರ ಖಾತೆಗಳಿಗೆ ಫಸಲ್ ಬಿಮಾ ಯೋಜನೆ ಹಣ ಜಮೆ ಆಗಲಿದೆ. ಈಗಾಗಲೇ ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಗದಗ ಮತ್ತು ಚಿತ್ರದುರ್ಗ ಜಿಲ್ಲೆಯ ರೈತರು ಕೂಡ ಮಧ್ಯಂತರ ಪರಿಹಾರದ ಹಣ ಜಮೆ ಆಗುತ್ತಿದೆ ಮತ್ತು ಇವತ್ತು ಕೂಡ ಸಾಕಷ್ಟು ರೈತರ ಖಾತೆಗೆ ಹಣ ಬರುವ ಸಾಧ್ಯತೆ ಇದೆ. ಇನ್ನು ಅಡಿಕೆ, ಮೆಣಸುಕಾಳು ಮತ್ತು ಮಾವು ಬೆಳೆಗಾರರು ಯಾರೆಲ್ಲ ಹವಾಮಾನ ಆಧಾರಿತ ವಿಮೆಗೆ ಕಾಯುತ್ತಿದ್ದೀರೋ ನಿಮಗೂ ಕೂಡ ಜನವರಿ ಮುಗಿಯೋದ್ರೊಳಗಾಗಿ ಸಿಹಿ ಸುದ್ದಿ ಸಿಗಲಿದೆ ಎಂದು ಭರವಸೆ ನೀಡಲಾಗಿದೆ. ಈ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದ್ರೂ ಕೂಡ ನಾನು ತಕ್ಷಣ ತಿಳಿಸುತ್ತೇನೆ. ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಮುಖ್ಯ ವಿಷಯವನ್ನ ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂತಂದ್ರೆ,
ಕೇಂದ್ರದ ಬರ ಅಧ್ಯಯನ ತಂಡ ಮತ್ತು ರಾಜ್ಯದ ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಕುಳಿತು ವರದಿ ತಯಾರಿಸಿಲ್ಲ, ಅವರು ಖುದ್ದಾಗಿ ಜಮೀನುಗಳಿಗೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ನಡೆಸಿದ್ದಾರೆ. ಎಲ್ಲೆಲ್ಲಿ ಬೆಳೆ ಹಾಳಾಗಿದೆ, ಬೆಳೆ ಕೊರತೆಯಿಂದ ಎಷ್ಟು ನಷ್ಟವಾಗಿದೆ ಎಂಬುದನ್ನ ಕೂಲಂಕುಷವಾಗಿ ಪರಿಶೀಲನೆ ನಂತರವೇ ಸುಮಾರು 3 ರಿಂದ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಎಂದು ದೃಢಪಡಿಸಿ ವರದಿ ನೀಡಿದ್ದಾರೆ. ಹೀಗಾಗಿ ಈ ಬಾರಿ ರೈತರಿಗೆ ಮೋಸವಾಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಇನ್ನು ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ದೆಹಲಿಯ ಭೇಟಿಯ ಬಗ್ಗೆ ಮಾತನಾಡೋದಾದ್ರೆ, ಅವರು ಕೇಂದ್ರ ಸಚಿವರ ಗಮನಕ್ಕೆ ತಂದಿರುವ ಪ್ರಮುಖ ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತರು ಪ್ರೀಮಿಯಂ ರೂಪದಲ್ಲಿ ಕಟ್ಟುವ ಹಣ ಜಾಸ್ತಿ ಇರುತ್ತೆ, ಆದ್ರೆ ವಿಮಾ ಕಂಪನಿಗಳು ಕೊಡುವ ಪರಿಹಾರ ಮಾತ್ರ ತೀರಾ ಕಡಿಮೆ ಇರುತ್ತೆ. ಉದಾಹರಣೆಗೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ ರೈತನಿಗೆ ಕೇವಲ 100 ರೂಪಾಯಿ ಪರಿಹಾರ ಬಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಈ ತಾರತಮ್ಯವನ್ನು ಸರಿಪಡಿಸಲೇಬೇಕು ಎಂದು ಅವರು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಖಡಕ್ ಆಗಿ ಮನವಿ ಮಾಡಿದ್ದಾರೆ. ಕೇವಲ ಭತ್ತ, ರಾಗಿ, ಜೋಳ ಈ ಮಾತ್ರವಲ್ಲ, ವಾಣಿಜ್ಯ ಬೆಳೆಗಳಾದ ಅಡಿಕೆ, ಕಾಳುಮೆಣಸು ಮತ್ತು ಮಾವು ಬೆಳೆಗಾರರು ಕೂಡ ಈ ಬಾರಿ ಸಂಕಷ್ಟದಲ್ಲಿದ್ದಾರೆ. ಹವಾಮಾನ ಬದಲಾವಣೆಯಿಂದಾಗಿ ಇಳುವರಿ ಕುಂಠಿತವಾಗಿದೆ. ಆದ್ದರಿಂದ ಹವಾಮಾನ ಆಧಾರಿತ ಬೆಳೆ ಮಾಡಿ ಈ ಬೆಳೆಗಳಿಗೂ ಕೂಡ ಸೂಕ್ತ ಪರಿಹಾರ ಸಿಗಲೇಬೇಕು. ಅಧಿಕಾರಿಗಳು ನೀಡುವ ಮಾಹಿತಿ ಪ್ರಕಾರ ಜನವರಿ ಅಂತ್ಯದ ಒಳಗೆ ಈ ಬೆಳೆಗಾರರ ಖಾತೆಗೆ ಹಣ ಜಮೆಯಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಸ್ನೇಹಿತರೆ, ನಿಮ್ಮದು ಯಾವ ಜಿಲ್ಲೆ ಮತ್ತು ನಿಮ್ಮ ಊರಿನಲ್ಲಿ ಬೆಳೆ ಪರಿಸ್ಥಿತಿ ಹೇಗಿದೆ? ನಿಮಗೆ ಕಳೆದ ಬಾರಿ ಬೆಳೆ ಹಣ ಬಂದಿತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ಉಳಿದ ರೈತರು ಕೂಡ ಮಾಹಿತಿ ಸಿಗಲು ಸಹಾಯವಾಗುತ್ತದೆ. ಸ್ನೇಹಿತರೆ, ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ. ರೈತ ಸಂಘಟನೆಗಳು ಮತ್ತು ಹಸಿರು ಸೇನೆ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿವೆ. ಅದೇನಪ್ಪಾ ಅಂತಂದ್ರೆ, ಜನವರಿ 24ರ ಒಳಗಾಗಿ ರೈತರ ಖಾತೆಗೆ ಹಣ ಜಮೆ ಆಗದಿದ್ರೆ ಸುಮ್ಮನೆ ಕೊರೋದಿಲ್ಲ. ಫೆಬ್ರವರಿ 2ನೇ ತಾರೀಕಿನಂದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಒತ್ತಡದಲ್ಲಿದ್ದು ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಲು ಮುಂದಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ನೀವು ತಿಳ್ಕೊಳ್ಳಬೇಕು. ಈಗೇನು ಕಲಬುರಗಿ, ಯಾದಗಿರಿ, ಚಿತ್ರದುರ್ಗ ಅಂತ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ. ಇದು ಕೇವಲ ಮಧ್ಯಂತರ ಪರಿಹಾರ ಅಷ್ಟೇ. ಅಂದ್ರೆ ಇದು ಮೊದಲ ಕಂತು. ಪೂರ್ತಿ ಹಣ ಇನ್ನೂ ಬರೋದು ಬಾಕಿ ಇದೆ. ಬೆಳೆ ಕಟಾವು ಪ್ರಯೋಗ ಆದ ನಂತರ ಅಂತಿಮ ಪಟ್ಟಿ ತಯಾರಿಸಿ ಉಳಿದ ಹಣವನ್ನ ಕೂಡ ಬಿಡುಗಡೆ ಮಾಡಲಾಗುವುದು. ಹಾಗಾಗಿ ನನಗೆ ಇಷ್ಟೇನಾ ಬಂದಿದ್ದು ಅಂತ ಗಾಬರಿ ಆಗ್ಬೇಡಿ. ಇದು ಬರೀ ಅರ್ಧ ಹಣ ಅಷ್ಟೇ, ಮಿಕ್ಕಿದ್ದು ಕೂಡಲೇ ಬರುತ್ತೆ. ಹವಾಮಾನ ಆಧಾರಿತ ಬೆಳೆ ಮೇಲಿ ಈ ಬಾರಿ ಒಂದು ಬದಲಾವಣೆ ತರಲು ಒತ್ತಾಯಿಸಲಾಗಿದೆ. ಅದೇನಪ್ಪಾ ಅಂತಂದ್ರೆ, ಜಿಲ್ಲಾ ಮಟ್ಟದ ಮಳೆ ಲೆಕ್ಕಾಚಾರ ತೆಗೆದುಕೊಳ್ಳಲು ಬದಲು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಮಳೆ ಮಾಪನ ಕೇಂದ್ರದ ವರದಿಯನ್ನ ಫೈನಲ್ ಮಾಡಬೇಕು. ಯಾಕಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಬಂದಿರುತ್ತೆ, ಇನ್ನೊಂದು ಕಡೆ ಮಳೆ ಬಂದಿರಲ್ಲ. ಹೀಗಾಗಿ ಪಂಚಾಯಿತಿ ಮಟ್ಟದ ವರದಿ ತೆಗೆದುಕೊಂಡ್ರೆ ರೈತರಿಗೆ ಸರಿಯಾದ ನ್ಯಾಯ ಸಿಗುತ್ತದೆ ಎಂದು ಸಂಸದರು ಒತ್ತಾಯಿಸಿದ್ದಾರೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಮುಖ ಅಪ್ಡೇಟ್ ಆಗಿದೆ. ನಿಮ್ಮ ಮೊಬೈಲ್ಗೆ ಬೆಳೆ ವಿಮಾ ಮೆಸೇಜ್ ಬಂದಿದೆಯಾ ಅಥವಾ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಏನು ತೋರಿಸುತ್ತದೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸರ್ಕಾರದಿಂದ ಇನ್ನೂ ಯಾವುದೇ ಹೊಸ ಮಾಹಿತಿ ಬಂದರೂ ಕೂಡ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೇನೆ. ಅದಕ್ಕಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.